ಇತ್ತೀಚಿನ ತಿಂಗಳುಗಳಲ್ಲಿ ಭಾರತದ ಪವರ್ಟಿ ಏನಿದೆ ಅದು ನ್ಯೂಸ್ ಅಲ್ಲಿದೆ. ಸೊ ಯಾಕೆ ಪವರ್ಟಿಯ ಅಂಕಿ ಅಂಶಗಳು ಗಮನ ಸೆಳೀತಿದೆ ಅಂತ ಹೇಳಿದ್ರೆ, ಏಪ್ರಿಲ್ 2025ರಲ್ಲಿ ಭಾರತದ ಸರ್ಕಾರ ವಿಶ್ವ ಬ್ಯಾಂಕ್ ನೀಡಿದಂತಹ ರಿಪೋರ್ಟ್ ಬಗ್ಗೆ ಎಲ್ರಿಗೂ ಕೂಡ ತಿಳಿಸಿತ್ತು. ಈ ರಿಪೋರ್ಟ್ ಪ್ರಕಾರ ಭಾರತ ಸರ್ಕಾರ ಕಳೆದ ಒಂದು ದಶಕಗಳಿಂದ 171 ಮಿಲಿಯನ್ ಜನರನ್ನ ತೀವ್ರ ಬಡತನ ಅಂದ್ರೆ ಎಕ್ಸ್ಟ್ರೀಮ್ ಪವರ್ಟಿ ಲೈನ್ ಏನಿದೆ ಅಲ್ವಾ, ಅದರಿಂದ ಹೊರತರಲಾಗಿದೆ ಅಂತ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅನ್ನ ನೀಡಿತ್ತು. ಅಗೇನ್ ಇದೇ ವರ್ಲ್ಡ್ ಬ್ಯಾಂಕ್ 2011 ಮತ್ತೆ 2012ರಲ್ಲಿ ಭಾರತ 27% ಭಾರತೀಯರನ್ನ ಬಡತನದ ರೇಖೆಯಿಂದ ಹೊರಗಿಟ್ಟಿತ್ತು ಅಂತ ಹೇಳಿತ್ತು. ಈಗ ಕೇವಲ 2025ರಲ್ಲಿ ಕೇವಲ 5.75% ಮಾತ್ರ ಕಡು ಬಡತನದಲ್ಲಿ ವಾಸಿಸುತ್ತಿದ್ದಾರೆ ಭಾರತದಲ್ಲಿ ಅಂತ ಹೇಳಲಾಗಿದೆ. ಇನ್ ದಿಸ್ ವಿಡಿಯೋ we will discuss about what is poverty and what is the World Bank poverty line and ಭಾರತದಲ್ಲಿ ಪವರ್ಟಿಯನ್ನ ಹೇಗೆ ರಿಮೂವ್ ಮಾಡಲಾಗಿದೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಪವರ್ಟಿ ಲೈನ್? ಭಾರತದಲ್ಲಿ ಪವರ್ಟಿ ಲೈನ್ ಅಂತ ಹೇಳಿದ್ರೆ ಒಂದು ಇನ್ಕಮ್ ಲೆವೆಲ್ ಇರುತ್ತಲ್ವಾ, ಆ ಇನ್ಕಮ್ ಲೆವೆಲ್ ಒಂದು ಥ್ರೆಶೋಲ್ಡ್ ಇರುತ್ತೆ. ಅದ್ರಿಂದ ಕೆಳಗಡೆ ಇರುವಂತಹವರನ್ನ ಬಡವರು ಅಥವಾ ಪೂರ್ ಅಂತ ಹೇಳಿ ಕರಿತೀವಿ. ಆ ಲೈನ್ ಡಿಮಾರ್ಕೇಶನ್ ಏನಿದೆ ಅಲ್ವಾ, ಅದನ್ನ ನಾವು ಪವರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯೂಶಲಿ ಅವರ ಎಕಾನಮಿಗೆ ಅಥವಾ ಆ ಒಂದು ಜಿಯೋಗ್ರಫಿಕಲ್ ಏರಿಯಾದ ಎಕಾನಮಿಗೆ ತಕ್ಕಂತೆ ಪವರ್ಟಿ ಲೈನ್ ನ ಮೆಜರ್ ಮಾಡಲಾಗಿರುತ್ತೆ. ಸೊ ಪವರ್ಟಿ ಲೈನ್ ಎಲ್ಲಾ ಕಡೆ ಒಂದೇ ತರ ಇರುತ್ತಾ? ಎಲ್ಲಾ ಕಂಟ್ರೀಸ್ ಗಳಿಗೂ ಸೇಮ್ ಇರುತ್ತಾ? ದ ಆನ್ಸರ್ ಇಸ್ ನೋ, ಬಿಕಾಸ್ ಬೇಸ್ಡ್ ಆನ್ ದ ಟೈಮ್ ಅಂಡ್ ಲೊಕೇಶನ್ ಇಟ್ ವಿಲ್ ವೇರಿ. ಫಾರ್ ಎಕ್ಸಾಂಪಲ್, ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಪವರ್ಟಿ ಲೆವೆಲ್ ಬೇರೆ ರೀತಿಯಲ್ಲಿ ಇರುತ್ತೆ, ಇಂಡಿಯಾದಲ್ಲಿ ಅಂದ್ರೆ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಬೇರೆ ರೀತಿಯಲ್ಲಿ ಇರುತ್ತೆ, ಹಾಗೆಯೇ ಡೆವಲಪ್ಡ್ ನೇಷನ್ಸ್ ಅಲ್ಲಿ ಬೇರೆ ರೀತಿಯಲ್ಲಿ ಇರುತ್ತೆ. ಹೀಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪವರ್ಟಿ ಲೈನ್ ನ ನೋಡಬಹುದಾಗುತ್ತೆ. ಫಾರ್ ಎಕ್ಸಾಂಪಲ್, ಲೈಫ್ ಸ್ಟೈಲ್, ಜನರ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋದ ಹಾಗೇನೆ ಪವರ್ಟಿ ಲೈನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಅವರ ಇನ್ಕಮ್ ಲೆವೆಲ್ ಹೇಗೆ ಜನರೇಟ್ ಆಗ್ತಾ ಹೋಗುತ್ತೆ, ಆ ರೀತಿಯಲ್ಲಿ ಅವರ ಪವರ್ಟಿ ಲೈನ್, ಅವ್ರು ಯಾವ ರೀಜನ್ ಅಲ್ಲಿ ಬರ್ತಾರೆ ಪವರ್ಟಿಯಲ್ಲಿ ಅನ್ನೋದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಪವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಯೂನಿವರ್ಸಲಿ ಕಾನ್ಸ್ಟಂಟ್ ಲೈನ್ ಅನ್ನ ನಾವು ನೋಡ್ಲಿಕ್ಕೆ ಆಗಲ್ಲ. ಗ್ಲೋಬಲಿ ಪವರ್ಟಿ ಲೈನ್ ವಿಲ್ ವೇರಿ ಆಲ್ವೇಸ್. ಸೊ ಹಾಗಿದ್ರೆ ಭಾರತ ಯಾಕೆ ವರ್ಲ್ಡ್ ಬ್ಯಾಂಕ್ ಡಾಟಾವನ್ನ ಯೂಸ್ ಮಾಡ್ತಿದೆ ತನ್ನ ಪವರ್ಟಿಯನ್ನ ತೋರಿಸ್ಲಿಕ್ಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಯಾವಾಗ ಪವರ್ಟಿ ಮೆಷರ್ ನ ಮಾಡಿತ್ತು ಅಂತ ಹೇಳಿದ್ರೆ 2011 ಮತ್ತೆ 2012ರಲ್ಲಿ. ಯಾವಾಗ 2009ರಲ್ಲಿ ತೆಂಡೂಲ್ಕರ್ ಕಮಿಟಿ ಒಂದು ಮೆಷರ್ಮೆಂಟ್ ಫಾರ್ಮುಲಾವನ್ನ ಕೊಟ್ಟಿರುತ್ತೆ. ಆ ಫಾರ್ಮುಲಾ ಕೊಟ್ಟ ನಂತರ ಆಗಿದ್ದಂತಹ ಡಾಟಾವನ್ನ ಯೂಸ್ ಮಾಡ್ಬಿಟ್ಟು ಪವರ್ಟಿ ಲೈನ್ ನ ಮೆಷರ್ ಮಾಡಲಾಗಿರುತ್ತೆ. ಬಟ್ ಅದಾದ್ಮೇಲೆ ಪವರ್ಟಿ ಲೈನ್ ನ ಭಾರತದಲ್ಲಿ ಇಲ್ಲಿ ತನಕ ಮೆಷರ್ ಮಾಡಿಲ್ಲ. 2009 ಅಂತ ಹೇಳಿದ್ರೆ ಈಗ 2025ಕ್ಕೆ ಆಲ್ಮೋಸ್ಟ್ 16 ಇಯರ್ ಕಂಪ್ಲೀಟ್ ಆಗುತ್ತೆ ಕಮಿಟಿ ಫಾರ್ಮ್ ಮಾಡಿ. ಅದೇ ಕಮಿಟಿ, ತೆಂಡೂಲ್ಕರ್ ಕಮಿಟಿ ಕೊಟ್ಟಿದ್ದಂತಹ ರಿಪೋರ್ಟ್ ಅನ್ನ, ಆರ್ಥಿಕತೆ ಎಷ್ಟು ಸುಧಾರಿಸ್ತಿದ್ರು ಕೂಡ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಭಾರತದ ಆರ್ಥಿಕತೆ ಸುಧಾರಿಸಿದೆ 16 ವರ್ಷದಲ್ಲಿ. ಹಾಗೆ ಭಾರತದಲ್ಲಿರುವಂತಹ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸುಧಾರಿಸಿದೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ, ಗೌರ್ಮೆಂಟ್ ಸ್ಕೀಮ್ಸ್ ಗಳು ತುಂಬಾನೇ ಬಂದಿದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಫಂಡಿಂಗ್ ಅನ್ನ ಕೂಡ ಮಾಡ್ತಿದೆ. ಸೊ ಯಾರಿಗೆಲ್ಲ ಸ್ಕಿಲ್ ಲೇಬರ್ಸ್ ಇರ್ತಾರೆ, ಅನ್ಸ್ಕಿಲ್ ಲೇಬರ್ಸ್ ಇರ್ತಾರೆ, ಅವ್ರಿಗೆ ಅವರ ಸ್ಕಿಲ್ಗೆ ತಕ್ಕಂತಹ ಜಾಬ್ ಅಪರ್ಚುನಿಟೀಸ್ ಕೂಡ ಬರ್ತದೆ. ಹಾಗಾಗಿ ಭಾರತದ ಬಡತನ ಈಗ ಚೇಂಜ್ ಆಗಿದೆ. ಆದ್ರೆ ನಾವ್ ಯೂಸ್ ಮಾಡ್ತಾ ಇರೋದು ತೆಂಡೂಲ್ಕರ್ ಕಮಿಟಿ ಕೊಟ್ಟಿದ್ದಂತಹ 2011 ಮತ್ತೆ 2012ರ ಡಾಟಾವನ್ನು. ಸೊ ಅದಾದ್ಮೇಲೆ ಪವರ್ಟಿ ಚೇಂಜ್ ಆಗಿದೆ ಇವಾಗ ಆಲ್ರೆಡಿ. ಬಟ್ 2009 ಆದ್ಮೇಲೆ 2014ರಲ್ಲಿ ರಂಗರಾಜನ್ ಕಮಿಟಿ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾರೆ. ಅವರು ಹೊಸ ಮೆಥಡ್ ಅನ್ನ ಕೊಡ್ತಾರೆ. ಬಟ್ ಆ ಹೊಸ ಮೆಥಡ್ ಅನ್ನ ನಾವಿನ್ನು ಕೂಡ ಯೂಸ್ ಮಾಡಿಲ್ಲ, ಅಡಾಪ್ಟ್ ಮಾಡ್ಕೊಳ್ಳೇ ಇಲ್ಲ. ಇದರಲ್ಲಿ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ಲ್ಯಾಕ್ ಆಫ್ ಅಪ್ಡೇಟೆಡ್ ಡೇಟಾ ಅಂಡ್ ಆಲ್ಸೋ ಅಪ್ಡೇಟೆಡ್ ಮೆಥಡ್ಸ್, ಇದೆರಡರಿಂದ ಭಾರತದ ಪವರ್ಟಿಯನ್ನ ಮೆಷರ್ ಮಾಡೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಭಾರತ ಏನ್ ಮಾಡಿದೆ, ನೀತಿ ಆಯೋಗಿನ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಮತ್ತೆ ವರ್ಲ್ಡ್ ಬ್ಯಾಂಕಿನ ಪವರ್ಟಿ ಲೈನ್ ಮೇಲೆ ಡಿಪೆಂಡ್ ಆಗಿದೆ.
ಸೊ ಐದರ್ ನೀತಿ ಆಯೋಗ್ ರಿಲೀಸ್ ಮಾಡುವಂತಹ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಥವಾ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂತಹ ಪವರ್ಟಿ ಲೈನ್ ಏನಿದೆ ಅದನ್ನ ಡಾಟಾ ಮೇಲೆ ಭಾರತ ತನ್ನ ನಿಲುವನ್ನ ಕಂಡುಕೊಂಡಿದೆ. ಸೊ ನಾವು ವಿ ಗಾಟ್ ಟು ನೋ ವೈ ಇಂಡಿಯಾ ಇಸ್ ಯೂಸಿಂಗ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು, ಬಿಕಾಸ್ ನಮ್ಮಲ್ಲಿ ಡೇಟಾ ಸಫಿಶಿಯಂಟ್ ಆಗಿಲ್ಲ ಅಂಡ್ ಡೇಟಾ ಸಫಿಶಿಯಂಟ್ ಅದ್ರ ಜೊತೆಗೆ ಔಟ್ಡೇಟೆಡ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಹಳೆಯ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಡಾಟಾ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಈವನ್ ಈಗಲೂ ಕೂಡ ಸೆನ್ಸಸ್ ಏನಿದೆ, ನಾವಿನ್ನ ಹಳೆ ಸೆನ್ಸಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಹಳೆ ಸೆನ್ಸಸ್ ಡಾಟಾವನ್ನ. ಹಳೆ ಸೆನ್ಸಸ್ ಡಾಟಾ ಇಂದ ಈವನ್ ಇಂಡಿಯಾದಲ್ಲಿ ಜಿಯೋಗ್ರಫಿಕಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ಹಳೆ ಡೇಟಾವನ್ನ ಯೂಸ್ ಮಾಡ್ತಿರೋದ್ರಿಂದ ಎಷ್ಟು ಮೈಗ್ರೇಷನ್ ಆಗ್ತದೆ ಅಂತ ನಮಗ್ ಪ್ರಾಪರ್ ಆಗಿ ಗೊತ್ತಾಗ್ತಾ ಇಲ್ಲ, ಹೇಗೆ ಎಕನಾಮಿಕ್ ಅಲೋಕೇಶನ್ ಆಗ್ತದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದರಿಂದ ಗವರ್ಮೆಂಟ್ ಪಾಲಿಸೀಸ್ ವೇರಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನಾವು ಲೆಟ್ಸ್ ಲುಕ್ ಇನ್ ಟು ವರ್ಲ್ಡ್ ಬ್ಯಾಂಕ್ ಪಾವರ್ಟಿ ಲೈನ್. ಸೊ ಏನು ವರ್ಲ್ಡ್ ಬ್ಯಾಂಕ್ ಪಾವರ್ಟಿ ಲೈನ್ ಅಂತ ಹೇಳಿದ್ರೆ 1990 ಆಸುಪಾಸಿನಲ್ಲಿ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪವರ್ಟಿ ಲೈನ್ ನ ತಗೊಂಡ್ಬರುತ್ತೆ. ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ಲೈನ್ ಪವರ್ಟಿ ಅಂತ ಹೇಳ್ಬಿಟ್ಟು ತಗೊಂಡ್ಬರುತ್ತೆ. ಅದನ್ನ $1 ಪರ್ ಡೇ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ, ವಿಚ್ ಇಸ್ ನಥಿಂಗ್ ಬಟ್ ಒಂದು ದಿನಕ್ಕೆ $1 ಅನ್ನ ಯಾರು ಖರ್ಚು ಮಾಡ್ತಾರಲ್ವಾ ಅವರು ಪವರ್ಟಿ ಲೈನ್ ಗಿಂತ ಮೇಲಿರ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದನ್ನ ಹೇಗ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಂಟ್ರೀಸಿಯ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಈ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಬಿಟ್ಟು ಕ್ಲೋಸ್ಲಿ ಅನಾಲಿಸಿಸ್ ಮಾಡ್ತಾರೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನ ಯೂಸ್ ಮಾಡ್ಕೊಂಡ್ರೆ ಫೇರ್ ಕಂಪ್ಯಾರಿಸನ್ ಮಾಡ್ಬೋದು ಲಿವಿಂಗ್ ಕಾಸ್ಟ್ ಮೇಲೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಮೇಲೆ ಡಿಪೆಂಡ್ ಆಗತ್ತೆ ಯಾವುದು ವರ್ಲ್ಡ್ ಬ್ಯಾಂಕಿನ ಪವರ್ಟಿ ಲೈನ್. ಸೊ ಇದಾದ್ಮೇಲೆ ಪೂರೆಸ್ಟ್ ಕಂಟ್ರೀಸ್ ಯಾವ್ದ್ಯಾವ್ದಿದೆ ಆ ಪೂರೆಸ್ಟ್ ಕಂಟ್ರೀಸ್ ನ ನ್ಯಾಷನಲ್ ಪವರ್ಟಿ ಲೈನ್ ನ ಕಂಪೇರ್ ಮಾಡ್ಬಿಟ್ಟು ಫಸ್ಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ದಟ್ ಇಸ್ $1 ಪರ್ ಡೇ ಅಂತ ಸೆಟ್ ಮಾಡಲಾಗುತ್ತೆ. ಈ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಇನ್ಫ್ಲೇಷನ್ ಹಾಗೂ ಪ್ರೈಸ್ ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಅದು ಚೇಂಜ್ ಆಗ್ತಾ ಕೂಡ ಇರುತ್ತೆ. ವರ್ಲ್ಡ್ ಬ್ಯಾಂಕ್ ಪವರ್ಟಿ ಲೈನ್ ನ 2025 ಜೂನ್ ನಲ್ಲಿ ರಿವೈಸ್ ಮಾಡಿದೆ, ಅಂದ್ರೆ ಇದೇ ಮಂತ್ ಅಲ್ಲಿ ಚೇಂಜ್ ಮಾಡಿದೆ. $1 ಅಂತ ಇತ್ತಲ್ಲ ಅದನ್ನ ಚೇಂಜ್ ಮಾಡ್ಬಿಟ್ಟು ಇವಾಗ $3 ಪರ್ ಡೇಗೆ ತಗೊಂಡ್ಬಂದಿದೆ. ವೈ? ಬಿಕಾಸ್ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ತದೆ ಅಂಡ್ ಆಲ್ಸೋ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ, ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗ್ತದೆ. ಇದರಿಂದ ಪಾವರ್ಟಿ ರಿಡಕ್ಷನ್ ಕೂಡ ಆಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ $3 ಪರ್ ಡೇಗೆ ತಗೊಂಡ್ಬರುತ್ತೆ. ಸೊ ವೈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ? ಬಿಕಾಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಕ್ಚುಯಲ್ ಆಗಿ ಏನ್ ಬೈ ಮಾಡೋದಕ್ಕೆ ಕಾಸ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಮೆಷರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಆಲ್ಸೋ ಲಿವಿಂಗ್ ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಪಿಪಿಪಿ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಇವಾಗ ಅಟ್ ಪ್ರೆಸೆಂಟ್ $3 ಪರ್ ಡೇ ಅಂತ ಹೇಳ್ಬಿಟ್ಟು ಡಿಸೈಡ್ ನ ಮಾಡಲಾಗಿದೆ. ಸೊ ಲೇಟೆಸ್ಟ್ ಆಗಿ ಚೇಂಜ್ ಆಗಿರೋದ್ರಲ್ಲಿ ಏನೆಲ್ಲ ಚೇಂಜಸ್ ಇದೆ, ಯಾವ್ದೆಲ್ಲ ತೆಗೆದು ಹಾಕಿದ್ದಾರೆ ಅಥವಾ ಯಾವ್ದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಅಂದ್ರೆ 2025 ಜೂನ್ ಅಲ್ಲಿ ಅಪ್ಡೇಟ್ ಆಗಿದೆ ಅಲ್ವಾ, ಅದ್ರ ಬಗ್ಗೆ. ಭಾರತದ ಪಾವರ್ಟಿಯನ್ನ ಓವರ್ ಎಸ್ಟಿಮೇಟ್ ಮಾಡಲಾಗಿತ್ತು ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ 1977 ಆಸುಪಾಸಿನಲ್ಲಿ ಭಾರತದ ಪಾವರ್ಟಿಯನ್ನ ಮೆಷರ್ ಮಾಡಲಾಗಿತ್ತು. ಆಗ ಹೇಳಿದ್ದೇನು ಅಂತ ಹೇಳಿದ್ರೆ ಭಾರತದ ಪಾವರ್ಟಿ 64% ಇತ್ತು ಅಂತ. ಬಟ್ ಈಗ ಅದನ್ನ ವರ್ಲ್ಡ್ ಬ್ಯಾಂಕ್ ಹೇಳಿದೆ ಆವಾಗ ಇದ್ದಿದ್ದು ಓವರ್ ಎಸ್ಟಿಮೇಟೆಡ್ ಡಾಟಾ. 1977-78 ಸಮಯದಲ್ಲಿ ಭಾರತದ ಪಾವರ್ಟಿ ಬರೀ 47% ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಸೊ ರಿವೈಸ್ಡ್ ಹಿಸ್ಟ್ರಿ ಅಂದ್ರೆ ಹಳೆ ಡಾಟಾ ರಾಂಗ್ ಇದೆ, ಅದನ್ನ ರಿವೈಸ್ ಮಾಡ್ಬಿಟ್ಟು ಇವಾಗ ಪ್ರಾಪರ್ ಡಾಟಾ ಏನಿದೆ ಅದನ್ನ ವರ್ಲ್ಡ್ ಬ್ಯಾಂಕ್ ಕೊಟ್ಟಿದೆ. ಇದರಿಂದ ಭಾರತದಲ್ಲಿದ್ದಂತಹ ಪಾವರ್ಟಿ ರಿಡ್ಯೂಸ್ ಆಗ್ತದೆ ಆವಾಗಿನಿಂದಲೂ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ನಂತರ ಈಗ ಅಪ್ಡೇಟ್ ಆಗಿರೋದ್ರಲ್ಲಿ ಭಾರತದ ಪಾವರ್ಟಿ 2011 ಮತ್ತೆ 12ರಲ್ಲಿ 27% ಅಂತ ಇತ್ತಲ್ಲ ಅದನ್ನ 2023 ಮತ್ತೆ 22 ಮತ್ತೆ 23ಕ್ಕೆ 6% ಅಂತ ಹೇಳಲಾಗಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವಿಚ್ ಇಸ್ ಟೇಕನ್ ಬೈ ಇಂಡಿಯಾ.
ಬಿಕಾಸ್ 27% ಇಂದ 6% ಅಂದ್ರೆ ವಿಚ್ ಇಸ್ ಅಚೀವೇಬಲ್. ಭಾರತದ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರೀಮ್ ಪಾವರ್ಟಿ ಇದ್ದಂತಹ ಭಾರತವನ್ನ ಬರೀ 6%ಗೆ ಇಳಿಸಿದೆ. ಗವರ್ಮೆಂಟ್ ತಂದಿರೋ ಸ್ಕೀಮ್ಸ್ ಆಗಿರ್ಬೋದು, ಅಂದ್ರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಗೋಸ್ಕರ ತಂದಿರುವಂತಹ MG ನರೇಗಾ ಆಗಿರ್ಬೋದು, ಅನ್ನ ಅಂತ್ಯೋದಯ ಯೋಜನಾ ಆಗಿರ್ಬೋದು, ಅಥವಾ ಹೆಲ್ತ್ ಗೋಸ್ಕರ ತಂದಿರುವಂತಹ ಸ್ಕೀಮ್ಸ್ ಗಳಾಗಿರ್ಬೋದು, ಇದೆಲ್ಲಾ ಸ್ಕೀಮ್ಸ್ ಗಳು ಕೂಡ ಭಾರತದಲ್ಲಿ ಪಾವರ್ಟಿಯನ್ನ ರಿಡ್ಯೂಸ್ ಮಾಡೋದಕ್ಕೆ ತಗೊಂಡ್ಬಂದಿರುವಂತಹ ಸ್ಟೆಪ್ಸ್ ಗಳು. ಈವನ್ ಮಿಡ್ ಡೇ ಮೀಲ್ ಸ್ಕೀಮ್ ನ ಸ್ಕೂಲ್ಗೆ ಹೋಗುವಂತಹ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸ್ಲಿಕ್ಕೆ ತಗೊಂಡ್ಬಂದ್ರು ಕೂಡ ಮಕ್ಕಳು ಯಾಕೆ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತಿನ್ನೋದಕ್ಕೆ ಒಂದೊತ್ತಿನ ಊಟ ಸಹ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ಬೇಕಾಗಿತ್ತು, ಅವ್ರ ಅಪ್ಪ ಅಮ್ಮಂದಿರ ಜೊತೆಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಅದರಿಂದ ಮಕ್ಕಳಿಗೆ ನಾವು ಊಟಕ್ಕೆ ಕೊಟ್ರೆ ಅಪ್ಪ ಅಮ್ಮ ಮಾತ್ರ ಕೆಲಸ ಮಾಡ್ತಾರೆ, ಇವ್ರು ಓದ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ತಗೊಂಡ್ಬರ್ಲಾಯ್ತು. ಸೊ ಇದರಿಂದ ಭಾರತದ ಪಾವರ್ಟಿ ಈಗ 6%ಗೆ ಇಳಿದಿದೆ. ಭಾರತದಲ್ಲಿ ಕಡುಬಡತನ ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ಇತ್ತಲ್ಲ, ಅದು ಡಿಕ್ಲೈನ್ ಆಗಿದೆ. ಅಂದ್ರೆ 2011 ಡೇಟಾವನ್ನ ನಾವು ನೋಡ್ಕೊಂಡ್ರೆ 2011-12ರಲ್ಲಿ 34.4 ಕ್ರೋರ್ ಇತ್ತು ಕಡು ಬಡತನದಲ್ಲಿದ್ದಂತಹ ಜನಸಂಖ್ಯೆ. ಅದೇ ಈಗ 2022 ಮತ್ತೆ 2023ರಲ್ಲಿ 7.5 ಕ್ರೋರ್ಗೆ ಇಳಿದಿದೆ. ಇದನ್ನ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಅಂತ ಕನ್ಸಿಡರ್ ಕೂಡ ಮಾಡಬಹುದಾಗುತ್ತೆ. ಇದರಿಂದ ಭಾರತದಲ್ಲಿ ಈ ಪಾವರ್ಟಿ ಲೈನ್ ಯಾವ ರೀತಿಯಲ್ಲಿ ಡಿಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗತ್ತೆ. ನಂತರ ಇಂಡಿಯಾಸ್ ಡೊಮೆಸ್ಟಿಕ್ ಪಾವರ್ಟಿ ಲೈನ್. ಭಾರತದಲ್ಲೂ ಕೂಡ ತನ್ನದೇ ಆದಂತಹ ಪಾವರ್ಟಿ ಲೈನ್ ಇದೆ ಅಲ್ವಾ? ಸೊ ಹೇಗಿದೆ ಭಾರತದ ಪಾವರ್ಟಿ ಲೈನ್ ಅಂತ ನಾವು ನೋಡ್ಕೊಂಡ್ರೆ, ಮೊದಲನೇದು ಪ್ರೀ ತೆಂಡೂಲ್ಕರ್ ಅಂದ್ರೆ ತೆಂಡೂಲ್ಕರ್ ಕಮಿಟಿ 2009ಕ್ಕಿಂತ ಮುಂಚೆ ತಗೊಂಬರೋದಕ್ಕಿಂತ ಮುಂಚೆ, ಆಗ ರೂರಲ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ತಿದ್ದು 12 rupees ಪರ್ ಡೇ. ಅದಾದ್ಮೇಲೆ ಅರ್ಬನ್ ಅಲ್ಲಿ 17 rupees. ಅದೇ ತೆಂಡೂಲ್ಕರ್ ಕಮಿಟಿ ಬಂದ್ಮೇಲೆ ಅದೊಂದು ಫಾರ್ಮುಲಾನ ಕೊಡುತ್ತೆ 2011 ಮತ್ತೆ 12 ಅಲ್ಲಿ. ಆಗ ರೂರಲ್ ಏರಿಯಾದಲ್ಲಿ 30 rupees ಪರ್ ಡೇ ಅಂಡ್ ಅರ್ಬನ್ ಏರಿಯಾದಲ್ಲಿ 36 rupees ಪರ್ ಡೇ ಆಗಿರುತ್ತೆ. ರಂಗರಾಜನ್ ಕಮಿಟಿ ಕೊಡುತ್ತಲ್ವಾ, ಪ್ರಪೋಸ್ಡ್ ಫಾರ್ಮುಲಾ ಕೊಡುತ್ತೆ, ವಿಚ್ ವಿ ಡಿಡ್ ನಾಟ್ ಅಕ್ಸೆಪ್ಟೆಡ್ ಆರ್ ಅಡಾಪ್ಟೆಡ್, ಕರೆಕ್ಟ್ ಅಲ್ವಾ? ಆಗ ಅಂದ್ರೆ 2014ರ ಸಮಯದಲ್ಲಿ ರೂರಲ್ ಅಲ್ಲಿ 33 rupees ಪರ್ ಡೇ ಇರುತ್ತೆ, ಹಾಗೆ ಅರ್ಬನ್ ಅಲ್ಲಿ 47 rupees ಪರ್ ಡೇ ಇರುತ್ತೆ. ಅಂಡ್ ಈಗ ಗವರ್ಮೆಂಟ್ ತಗೊಬಂದಿರುವಂತಹ ಕೆಲವೊಂದು ಪಾಲಿಸೀಸ್ ಆಗಿರ್ಬೋದು, ಇದೆಲ್ಲದ್ರಿಂದ ಯಾವ ರೀತಿ ಭಾರತ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾನ್ಫ್ಲಿಕ್ಟಿಂಗ್ ಪಿಕ್ಚರ್ ನಾವು ನೋಡ್ಕೊಂಡ್ರೆ, ಭಾರತದಲ್ಲಿ ಪೂರ್ ಅಂದ್ರೆ ಏನು, ಪೂರನ್ನ ಯಾವ ರೀತಿ, ಬಡತನವನ್ನ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಂತ ನೋಡ್ಕೊಂಡ್ರೆ, 5.7% ಲಿವ್ ಬಿಲೋ ವರ್ಲ್ಡ್ ಬ್ಯಾಂಕ್ಸ್ ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್. ಎಷ್ಟಿದೆ ವರ್ಲ್ಡ್ ಬ್ಯಾಂಕ್ ನ ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್? ಭಾರತದಲ್ಲಿ 62 ರೂಪಾಯಿ ಒಂದು ದಿನಕ್ಕೆ, ಕರೆಕ್ಟ್ ಅಲ್ವಾ? ಅದರಲ್ಲಿ ಭಾರತದ ಜನಸಂಖ್ಯೆಯಲ್ಲಿ 5.75% ಈ ವರ್ಲ್ಡ್ ಬ್ಯಾಂಕ್ ನ ಪಾವರ್ಟಿ ಲೈನ್ ಏನಿದೆ ಅದರಿಂದ ಕೆಳಗಡೆಯಲ್ಲಿ ಜೀವಿಸ್ತಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 5.75% ಜನರು 62 ರೂಪಾಯಿನ ಕೂಡ ದಿನದಲ್ಲಿ ಸ್ಪೆಂಡ್ ಮಾಡ್ತಿಲ್ಲ ಅಂತ. ನೆಕ್ಸ್ಟ್ 20% ವಾಲಂಟರಿಲಿ ಆಫರ್ ಲೇಬರ್ ಫಾರ್ ಮಿನಿಮಲ್ ವೇಜಸ್. ಎಕ್ಸಾಂಪಲ್ MG ನರೇಗಾ ಸ್ಕೀಮ್ ಅಲ್ಲಿ ಇದೇ ರೀತಿಯ ಪ್ರೋಗ್ರಾಮ್ಸ್ ಗಳನ್ನ ತಗೊಬಂದಿದೀವಿ. ನೆಕ್ಸ್ಟ್ 24% ಇಸ್ ದ ಪಾವರ್ಟಿ ಬೆಂಚ್ ಮಾರ್ಕ್ ಫಾರ್ ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್. ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಏನಿದೆ ಅದರಲ್ಲಿ 24% ಪಾವರ್ಟಿ ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ಕೊಳ್ಳಲಾಗಿದೆ. 66% ಆಫ್ ದ ಪಾಪ್ಯುಲೇಷನ್ ರಿಸೀವ್ಸ್ ಫ್ರೀ ಫುಡ್ ಗ್ರೇನ್ಸ್ ಅಂಡರ್ ಗವರ್ಮೆಂಟ್ ಸ್ಕೀಮ್ಸ್. ಭಾರತದಲ್ಲಿ ಗವರ್ಮೆಂಟ್ ಸ್ಕೀಮ್ಸ್ ಗಳಿದೆ ಅಲ್ಲ, ಅನ್ನ ಅಂತ್ಯೋದಯ ಯೋಜನಾ ಆಗಿರ್ಬೋದು, ಸೊಸೈಟಿಯಲ್ಲಿ ಫುಡ್ ಅನ್ನ ಕೊಡ್ತಾ ಇದ್ದಾರೆ, ಫುಡ್ ಗ್ರೇನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ಕೂಡ ಭಾರತದಲ್ಲಿ ಪಾವರ್ಟಿ ರೆಡ್ಯೂಸ್ ಆಗ್ತದೆ. ಎಷ್ಟು? 66% ರೆಡ್ಯೂಸ್ ಆಗಿದೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಈಗ ಅಟ್ ಪ್ರೆಸೆಂಟ್ ಪಾಲಿಸಿ ಮತ್ತೆ ಪಾವರ್ಟಿ ವರ್ಸಸ್ ನ ನಾವು ನೋಡ್ತೀವಿ. ಪಾವರ್ಟಿ ಲೈನ್ ಬಂದ್ಬಿಟ್ಟು ಥ್ರೆಶೋಲ್ಡ್ ಎಕ್ಸ್ಟ್ರೀಮ್ ಲಿಮಿಟ್ 62 rupees ಪರ್ ಡೇ. ಬಟ್ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ 2024ರ ಬಜೆಟ್ ನಲ್ಲಿ ಭಾರತ ಏನ್ ಹೇಳುತ್ತೆ, ಗವರ್ಮೆಂಟ್ ಏನ್ ಹೇಳುತ್ತೆ, ಯಾರಿಗೆ 12 ಲಕ್ಷ ಪರ್ ಇಯರ್ ಇನ್ಕಮ್ ಇರುತ್ತೆ ಅವರು ಟ್ಯಾಕ್ಸ್ ನ ಪೇ ಮಾಡೋಂಗಿಲ್ಲ ಅಂತ ಹೇಳುತ್ತೆ. 12 ಲಕ್ಷ ಪರ್ ಇಯರ್, ಒಂದು ವರ್ಷಕ್ಕೆ 12 ಲಕ್ಷ ಇನ್ಕಮ್ ಇದೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ಇನ್ಕಮ್ ಆಗುತ್ತೆ?
₹3,288 ಆಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ವಾಸ್ಟ್ ಇನ್ಕಮ್ ಸ್ಪೆಕ್ಟ್ರಮ್ ಆಗಿದೆ ಭಾರತದಲ್ಲಿ ಇವಾಗ. ಇನ್ಕಮ್ ಸ್ಪೆಕ್ಟ್ರಮ್ ಇನ್ಕ್ರೀಸ್ ಆಗಿದೆ. ಸೊ ಈಗ ಭಾರತದಲ್ಲಿ ಪವರ್ಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಂಡ್ ಭಾರತ ಅಚೀವ್ ಮಾಡಿರೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಪವರ್ಟಿ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಮ್ ರಿಲೇಟೆಡ್ ನಮ್ಗೆ ವಾಟ್ ಇಸ್ ಪವರ್ಟಿ, ಟೈಪ್ಸ್ ಆಫ್ ಪವರ್ಟಿ, ಅಂಡ್ ವಾಟ್ ಆರ್ ಆಲ್ ದ measures taken by the government, what are all the schemes taken by the government or the policies taken by the government to reduce the poverty level in India, and reason beyond why India adopted World Bank poverty line, and at present ಹೇಗೆ poverty line ಇಂದ ಹೊರಗಡೆ ಇದೆ. ಇದಿಷ್ಟು ಕೂಡ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.